ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ ನಾವು ನಿಮಗೆ ಈ ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ಸಲ್ಲಿ ನಿಮಗೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್, ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಬಗ್ಗೆ ಹೇಳಿದ್ವಿ, ಹಾಗೂ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಬಗ್ಗೆ ಹೇಳಿದ್ವಿ. ಅವ್ನು ಇನ್ನೊಂದು ಸರಿ ಹೇಳ್ತಾ ಹೋಗ್ತೀನಿ, ಅಷ್ಟೇ ರಿಮೈಂಡ್ ಮಾಡ್ತಾ ಹೋಗ್ತೀನಿ. ಟ್ರಿಗ್ನಾಮೆಟ್ರಿಕ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತ ಅಂದ್ರೆ ಗೊತ್ತು ನಿಮಗೆ. ಸ್ಟ್ಯಾಂಡರ್ಡ್ ಆ್ಯಂಗಲ್ 0 ಡಿಗ್ರಿ ಆ್ಯಂಡ್ ನೆಕ್ಸ್ಟ್ ಬಂದರೆ ನಿಮಗೆ 30 ಡಿಗ್ರಿ ಆ್ಯಂಡ್ 45 ಡಿಗ್ರಿ 60 ಡಿಗ್ರಿ ಆ್ಯಂಡ್ 90 ಡಿಗ್ರಿ ಅಂತ ಹೇಳ್ಬಿಟ್ಟು ನೀವು ಕನ್ಸಿಡರ್ ಮಾಡಿರಿ. 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ಅಂತ. ಇದರಲ್ಲಿ ಬಂದರೆ ಫಸ್ಟ್ ಆ್ಯಂಗಲ್ ಸೈನ್ ಥೀಟಾ ಬರುತ್ತೆ. ಸೈನ್ ಆಫ್ ಆ್ಯಂಗಲ್ 0 ಡಿಗ್ರಿ 0 ಆಗಿರುತ್ತೆ. ಸೈನ್ 30 ಡಿಗ್ರಿ ವ್ಯಾಲ್ಯೂ 1/2, ಸೈನ್ 45 ಡಿಗ್ರಿ ವ್ಯಾಲ್ಯೂ 1/2 ಆ್ಯಂಡ್ ಸೈನ್ 60 ಡಿಗ್ರಿ ವ್ಯಾಲ್ಯೂ √3/2 ಆಗಿರುತ್ತೆ. ಸೈನ್ 90 ವ್ಯಾಲ್ಯೂ 1 ಆಗಿರುತ್ತೆ. ಆಸ್ ಇಟ್ ಇಸ್ ಸೇಮ್. ಕಾಸ್ ಥೀಟಾ ಬಂದರೆ ನಿಮಗೆ ರಿವರ್ಸ್ ಆಗುತ್ತೆ. ಕಾಸ್ 0 ವ್ಯಾಲ್ಯೂ 1, ಕಾಸ್ 30 ವ್ಯಾಲ್ಯೂ √3/2 and 1/2 is 45 degree and secant 60 degree value, sorry, cos 60 degree value 1/2 and cos 90 degree value 0 ಆಗಿರುತ್ತೆ. ಅದು ನಿಮಗೆ ಗೊತ್ತಿರತಕ್ಕಂಥದ್ದು. and ಅದೇ ರೀತಿ ಬಂದರೆ tan theta ಅಂತ ಬರುತ್ತೆ. tan of theta ಅಂದರೆ sin theta by cos theta ಆಗುತ್ತೆ. 0/1 ಅಂತ ಹೇಳಿದ್ರೆ 0 and 1/2 ಕ್ಯಾನ್ಸಲ್ ಆದರೆ 2 to get ಕ್ಯಾನ್ಸಲ್ ಆದರೆ 1/2 ಕ್ಯಾನ್ಸಲ್. sin tan 45 degree 1 ಆಗುತ್ತೆ and 2 to get ಕ್ಯಾನ್ಸಲ್ root. there 1/0 is equal to infinity ಆಗುತ್ತೆ. ಇವಿಷ್ಟು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ನಿಮಗೆ ಸ್ಟಾರ್ಟಿಂಗ್ ಹೇಳ್ತಾ ಹೋಗ್ತೀವಿ ಟೇಬಲ್ಸ್ ವ್ಯಾಲ್ಯೂಸ್ನ. ಇದಾದಮೇಲೆ ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಬರ್ತಾ ಹೋಗ್ತವೆ. ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಹೇಳ್ಬಿಟ್ಟು ಓಕೆ ಒಂದೊಂದೇ ಮಾಡ್ತಾ ಹೋಗಿ. ಫೈಂಡ್ ದ ವ್ಯಾಲ್ಯೂ ಆಫ್ tan square 60 degree ಕ್ವಶನ್ಸ್. ಫೈಂಡ್ ದ ವ್ಯಾಲ್ಯೂ ಆಫ್ tan square 60 degree minus 2 tan square 45 degree plus cot square 30 degree. ಓಕೆ, ಇದಿಷ್ಟು ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಇದರ ಫೈಂಡ್ ದ ವ್ಯಾಲ್ಯೂ ಅಂತ ಹೇಳಿದ್ರೆ ನೀವು ಇಲ್ಲಿ ಇಷ್ಟೇ ಮಾಡಬೇಕಾಗಿರೋದು. ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ನಲ್ಲಿ ನಿಮಗೆ ಟೇಬಲ್ಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. tan 60 degree ವ್ಯಾಲ್ಯೂ ನೋಡ್ಕೋಬೇಕು. ಫಸ್ಟ್ tan square 60 degree, that means tan 60 whole square ಆಗುತ್ತೆ. ಹಾಗಾದ್ರೆ ನಾವೇನು ಮಾಡ್ಕೊಳ್ತೀವಿ, tan 60 degree whole square minus 2 into tan 45 degree whole square ಆಗುತ್ತೆ plus cot 30 degree whole square ಆಗುತ್ತೆ. cot 30 degree whole square ಆಗುತ್ತೆ. ಸೊ ಹಾಗಾದ್ರೆ is equal to ನೋಡ್ತಾ ಬನ್ನಿ, ಟೇಬಲ್ ಅಲ್ಲೇ ನೋಡಬಹುದು ನೀವು. tan 60 degree ವ್ಯಾಲ್ಯೂ √3 ಇದೆ. tan 60 degree ವ್ಯಾಲ್ಯೂ √3. ಆಕ್ಚುಲಿ ಈ ಟೇಬಲ್ಸ್ ಇಂದ ನಿಮಗೆ ಗೊತ್ತಾಗಲಿ ಅಂತ ಸ್ಟಾರ್ಟಿಂಗ್ ಸೈಡ್ ಬರ್ತೀನಿ, ಬಟ್ ನೆಕ್ಸ್ಟ್ ಟೈಮ್ ಬರ್ತಾ ಏನಾಗುತ್ತೆ ನಿಮಗೆ ಡೈರೆಕ್ಟ್ ಆಗಿ ಆಂಗಲ್ಸ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ಆಂಗಲ್ಸ್ ವ್ಯಾಲ್ಯೂಸ್ ಎಲ್ಲ ಮೈಂಡ್ ಅಲ್ಲೇ ಇರಬೇಕು. ಸೊ ಹಾಗಾಗಿ ಲಾಸ್ಟ್ ಟೈಮ್ ಕ್ಲಾಸಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೀನ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ ಅಂತ. ಓಕೆ, tan 60 degree whole square, ಇಲ್ಲಿ tan 60 ವ್ಯಾಲ್ಯೂ ನಮಗೆ ಗೊತ್ತು √3 whole square ಆಗುತ್ತೆ. tan 60 degree ವ್ಯಾಲ್ಯೂ √3 whole square minus 2 times of tan 45 degree ವ್ಯಾಲ್ಯೂ ಗೊತ್ತು 1 square ಆಗುತ್ತೆ plus cot 30 degree value ಅಂದ್ರೆ tan 30 cot 30 value here also same √3 whole square ಆಗುತ್ತೆ. cot 30 degree value ನಮಗೆ ಗೊತ್ತಿರಂಗೆ √3 ಆಗುತ್ತೆ. cot 30 degree value ಅಲ್ಲಿ ಬರ್ತಿಲ್ಲ, ಬಟ್ ಅಂಡರ್ಸ್ಟುಡ್ ಬರುತ್ತೆ, ಟೇಬಲ್ ಅಲ್ಲಿ ಗೊತ್ತಿದೆ ನಿಮಗೆ. ಸೊ ಹಾಗಾದ್ರೆ ಇಲ್ಲಿ √2 ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 3 ಆಯ್ತು, ಮೈನಸ್ 1 ಸ್ಕ್ವೇರ್ ಅಂತ ಹೇಳಿದ್ರೆ 1 = 2 ಆಗುತ್ತೆ ಪ್ಲಸ್ √3 ಕ್ಯಾನ್ಸಲ್ ಆದ್ರೆ 3 ಆಗುತ್ತೆ. 3 + 3 6 - 2 = 4 ಆಗುತ್ತೆ. ಸೊ ಇದರ ಟೋಟಲ್ ವ್ಯಾಲ್ಯೂ ಏನಾಯ್ತು ನಿಮಗೆ, tan square 60 degree minus 2 tan square 45 degree plus cot square 30 degree ವ್ಯಾಲ್ಯೂ ನಿಮಗೆ ಟೋಟಲ್ 4 ಆಗುತ್ತೆ. ಸೊ ಅದಿಷ್ಟು ಕೂಡ ಏನಾಗಿರುತ್ತೆ, ಆನ್ಸರ್ ಆಗಿರುತ್ತೆ. ಫೈಂಡ್ ದ ವ್ಯಾಲ್ಯೂ ಅಂತ ಹೇಳಿದ್ರೆ ಓಕೆ. ನೆಕ್ಸ್ಟ್ ಒನ್ ಬರ್ತಾ ಹೋಗ್ತೀವಿ. ಫೈಂಡ್ ದ ವ್ಯಾಲ್ಯೂ ಆಫ್ x. ನೆಕ್ಸ್ಟ್ ಕ್ವೆಶ್ಚನ್, ಫೈಂಡ್ ದ ವ್ಯಾಲ್ಯೂ ಆಫ್ x. ಫೈಂಡ್ ದ ವ್ಯಾಲ್ಯೂ ಆಫ್ x ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರೆ ಈಕ್ವೇಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. x into sin 30 degree cos square 40 degree, x into sin 30 degree cos square 45 degree is equal to x into sin 30 degree into cos square 45 degree is equal to cot square 30 degree secant 60 degree. cot square 30 degree into secant 60 degree. cot square 30 degree into secant 60 degree into tan 45 degree into tan 45 degree whole divided by cosecant square 45 degree into cosecant 30 degree. cosecant square 45 degree into cosecant 30 degree into cosecant 30 degree
ಇಂಟು ಕೊಸೆಕೆಂಡ್ 30 ಡಿಗ್ರಿ. ಓಕೆ, ಇಲ್ಲಿ ನೋಡ್ತಾ ಬನ್ನಿ. ಈಗ ನಾವು ಗಿವನ್ ಈಕ್ವೇಷನ್ಸ್ ಅಲ್ಲಿ ಈ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಇವಷ್ಟಕ್ಕೂ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಹಿಯರ್ ಎಕ್ಸ್ ವ್ಯಾಲ್ಯೂ ಹಾಗೆ ಇದೆ. sin 30 ಡಿಗ್ರಿ ವ್ಯಾಲ್ಯೂ ನಮಗೆ ಗೊತ್ತು, ದಟ್ ಇಸ್ ಈಕ್ವಲ್ ಟು 1/2 ಆಗಿರುತ್ತೆ ಇಂಟು cos ಸ್ಕ್ವೇರ್ 45 ಡಿಗ್ರಿ. cos 45 ಡಿಗ್ರಿ ವ್ಯಾಲ್ಯೂ 1/√2. ಸೊ ಅಲ್ಲಿಗೆ 1/√2 ಹೋಲ್ ಸ್ಕ್ವೇರ್ ಬರುತ್ತೆ. cos 45 degree 1/√2 whole square that is equal to remaining cot square 30 degree. ನಿಮಗೆ ಗೊತ್ತು cot 30 degree value √3 ಆಗುತ್ತೆ, ಅಲ್ಲಿಗೆ √3 cot 30 degree value ಕನ್ಸಿಡರ್ ಮಾಡಿ whole square ಬರಬೇಕು, whole square. ಓಕೆ, secant 60 degree value 2 ಆಗುತ್ತೆ, secant 60 degree value 2 ಆಗುತ್ತೆ into tan 45 degree value we know that 1 ಆಗಿರುತ್ತೆ whole divided by cosecant square 45 degree. Yes, cosecant square 45 degree value √2 whole square. Cosecant 45 degree value √2 whole square and cosecant 30 degree value 2 ಆಗಿರುತ್ತೆ. cosecant 30 degree value ನಮಗೆ ಗೊತ್ತು 2 ಆಗಿರುತ್ತೆ. ಸೊ ಹಾಗಾದ್ರೆ ಇದನ್ನು ಸಿಂಪ್ಲಿಫೈಡ್ ಮಾಡ್ಕೊಳ್ಳಿ. x into 1/2 ಆಗಿರುತ್ತೆ into √2 ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ into 1/2 ಆಗುತ್ತೆ, ದಟ್ ಇಸ್ ಈಕ್ವಲ್ ಟು √2 ಸ್ಕ್ವೇರ್ ಕ್ಯಾನ್ಸಲ್ 3 ಆಯಿತು into 2 ಆಯಿತು, 2 ಆಗುತ್ತೆ ಡಿವೈಡೆಡ್ ಬೈ √2 ಸ್ಕ್ವೇರ್ ಕ್ಯಾನ್ಸಲ್ ಗೆಟ್ ಈಕ್ವಲ್ಸ್ ಟು 2 ಆಗಿರುತ್ತೆ, 2 ಆಗಿರುತ್ತೆ. ಇಲ್ಲಿ ಡಿನಾಮಿನೇಟರ್ 2 into 2 4, 2 into 2 4, ಡಿನಾಮಿನೇಟರ್ ಸೇಮ್ ವ್ಯಾಲ್ಯೂ ಕ್ಯಾನ್ಸಲ್ ಆಯಿತು, ರಿಮೈನಿಂಗ್ ಉಳಿದು x is equal to 3 into 2 6 ಆಗುತ್ತೆ. x is equal to 6 ಆಗುತ್ತೆ. ಇದಿಷ್ಟು ಫೈಂಡ್ ದ ವ್ಯಾಲ್ಯೂ ಆಫ್ x ಅಂತ ಹೇಳಿ ಗಿವನ್ ಈಕ್ವೇಷನ್ಸ್ ಕೊಟ್ರೆ ಸಿಂಪ್ಲಿಫೈಡ್ ಮಾಡಿ ನೀವು ಆನ್ಸರ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಕ್ವೆಶ್ಚನ್ಸ್ ವೆರಿಫೈ ದಟ್ ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ನೋಡ್ತಾ ಹೋಗಿ. ನೆಕ್ಸ್ಟ್ ಕ್ವೆಶ್ಚನ್ಸ್ ವೆರಿಫೈ ದಟ್. ನೆಕ್ಸ್ಟ್ ಒನ್ ವೆರಿಫೈ ದಟ್ cos ಸ್ಕ್ವೇರ್ 30 ಡಿಗ್ರಿ ಮೈನಸ್ cos ಸ್ಕ್ವೇರ್ 60 ಡಿಗ್ರಿ. ವೆರಿಫೈ ದಟ್. ನೆಕ್ಸ್ಟ್ ಒನ್ ಏನಿದೆ ವೆರಿಫೈ ಮಾಡಕ್ಕೆ ಹೇಳಿದ್ರೆ ಎಸ್ ವೆರಿಫೈ ದಟ್. ನೆಕ್ಸ್ಟ್ ಒನ್ ಏನಿದೆ cos ಸ್ಕ್ವೇರ್ 30 ಡಿಗ್ರಿ ಮೈನಸ್ cos ಸ್ಕ್ವೇರ್ 60 ಡಿಗ್ರಿ. cos ಸ್ಕ್ವೇರ್ 30 ಡಿಗ್ರಿ ಮೈನಸ್ cos ಸ್ಕ್ವೇರ್ 60 ಡಿಗ್ರಿ. cos ಸ್ಕ್ವೇರ್ 30 ಡಿಗ್ರಿ ಮೈನಸ್ cos ಸ್ಕ್ವೇರ್ 60 ಡಿಗ್ರಿ is equal to sin 30 degree sin 30 degree. Sir, actually verify that ಅಂತ ಹೇಳಿದ್ರೆ ಅಂದ್ರೆ that means we have to verify LHS is equal to RHS ಆಗುತ್ತಾ ಅಂತ ವೆರಿಫೈ ಮಾಡಬೇಕಷ್ಟೇ. ಇಲ್ಲಿ ಇರ್ತಕ್ಕಂಥ cos square 30 minus cos square 60 is equal to sin 30 ಇದೆ. ಸೊ ಹಾಗಾದ್ರೆ this implies ನೋಡ್ತಾ ಬನ್ನಿ ಇದೇನಾಗ್ತಾ ಹೋಗುತ್ತೆ ಈಕ್ವೇಷನ್ಸ್. cos 30 degree ವ್ಯಾಲ್ಯೂ ನೋಡಿ, cos 30 degree ವ್ಯಾಲ್ಯೂ ನಿಮಗೆ ಗೊತ್ತು √3 divided by whole square ಆಗುತ್ತೆ. cos 30 degree value √3/2 whole square ಇರೋದ್ರಿಂದ whole square ಮಾಡಬೇಕಾಗುತ್ತೆ, ನೀವು ಇದು 30 ಸ್ಕ್ವೇರ್ ಮಾಡಂಗಿಲ್ಲ. ಓಕೆ, ಹಾಗಾದ್ರೆ ನೆಕ್ಸ್ಟ್ cos 60 degree value 1/2 ಇದೆ. cos 60 degree value 1/2 whole square is equal to sin 30 degree value ನೋಡಿ 1/2 ಇದೆ. ಹಾಗಾದ್ರೆ ಇಲ್ಲಿ √3 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ by 3 divided by ಈ ಸ್ಕ್ವೇರ್ ಇದಕ್ಕೆ ಅಪ್ಲೈ ಆಗುತ್ತೆ ನ್ಯೂಮರೇಟರ್ ಅಲ್ಲಿ, ಡಿನಾಮಿನೇಟರ್ ಕೂಡ ಅಪ್ಲೈ ಆಗುತ್ತೆ, ದಟ್ ಇಸ್ 2 ಸ್ಕ್ವೇರ್ ಅಂತ ಹೇಳಿದ್ರೆ 4 ಆಗುತ್ತೆ ಮೈನಸ್ 1/4 ಆಗುತ್ತೆ. ಅಲ್ಲಿ ಏನಾಗ್ತಾ ಹೋಗುತ್ತೆ ಇದು 1/4 ಆಗುತ್ತೆ, ದಟ್ ಇಸ್ ಈಕ್ವಲ್ ಟು 1/2 ಆಗಿರುತ್ತೆ, ಇಸ್ ಈಕ್ವಲ್ ಟು ಇರತಕ್ಕಂತ 1/2. ಸೊ ಇಲ್ಲಿ 4 and 4 get LCM here 4 ಆಗುತ್ತೆ, 4 get cancel remaining 3 minus 4 get cancel remaining 1, that is equal to 1/2. 3 minus 1 we know that is equal to 2 ಆಗುತ್ತೆ. 2 divided by 4 is equal to 1/2. 2 ones are 2 twos are, this implies 1/2 is equal to 1/2 ನೇ ಆಗಿರುತ್ತೆ. ಈಗ 1/2 is equal to 1/2. ಸೊ ಹಾಗಾದ್ರೆ ಏನಾಯ್ತು ನಮಗೆ LHS is equal to RHS ಆಯ್ತು. LHS is equal to RHS. LHS is equal to RHS ಆಯ್ತು ಅಂದ್ರೆ ಎರಡು ಏನಾಗುತ್ತೆ ಇಲ್ಲಿ LHS is equal to RHS ವೆರಿಫೈ ಆಗ್ತಾ ಇದೆ. ಓಕೆ, ಕ್ಲಿಯರ್ ಆಗ್ತಾ ಇದೆ. ಇಲ್ಲಿ cos square 30 minus cos square 60 is equal to sin 30 degree. ಒಂದು ನಿಮಗೆ ಕ್ಲಾರಿಟಿ ಏನಪ್ಪಾ ಅಂದ್ರೆ cos square 30 ಇದೆ, ಈ ಸ್ಕ್ವೇರ್ ನ ಕ್ಲಾರಿಫೈ ಮಾಡ್ಕೊಳ್ಳಿ. √3/2 cos 30 degree ವ್ಯಾಲ್ಯೂ √3/2 ಹೋಲ್ ಸ್ಕ್ವೇರ್. ಸೊ ಹೋಲ್ ಸ್ಕ್ವೇರ್ ನ್ಯೂಮರೇಟರ್ ವ್ಯಾಲ್ಯೂ ಡಿನಾಮಿನೇಟರ್ ವ್ಯಾಲ್ಯೂ ಎರಡಕ್ಕೂ ಅಪ್ಲೈ ಆಗುತ್ತೆ. ಸೊ ಹಾಗಾದ್ರೆ ಸ್ಕ್ವೇರ್ ಅಪ್ ಕ್ಯಾನ್ಸಲ್ ಆಗುತ್ತೆ, ಇದಕ್ಕೆ ಸ್ಕ್ವೇರ್ ಅಪ್ಲೈ ಆಗುತ್ತೆ 4 ಆಗುತ್ತೆ. ಇದು cos 60 ಡಿಗ್ರಿ ಹೋಲ್ ಸ್ಕ್ವೇರ್ ಇರೋದ್ರಿಂದ cos square 60 ಡಿಗ್ರಿ, cos square 60 ಡಿಗ್ರಿ ವ್ಯಾಲ್ಯೂ 1/2 ಹೋಲ್ ಸ್ಕ್ವೇರ್ ಇರುತ್ತೆ 1/2 ಹೋಲ್ ಸ್ಕ್ವೇರ್, ದಟ್ ಇಸ್ ಈಕ್ವಲ್ ಟು sin 30 ಡಿಗ್ರಿ ವ್ಯಾಲ್ಯೂ 1/2 ಆಗುತ್ತೆ. sin 30 ಡಿಗ್ರಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 1/2. 3 minus 1 ಅಂತ ಹೇಳಿದ್ರೆ LCM ತೆಗೆದ್ರೆ 4, 3 minus 1 2 ಆಗುತ್ತೆ. 2 divided by 4 ಅಂತ ಹೇಳಿದ್ರೆ half is equal to half. ಅಲ್ಲಿಗೆ LHS is equal to RHS ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಒನ್ ನೋಡ್ತಾ ಬನ್ನಿ.
verify that next one, verify that sin 2a is equal to 2 into sin a into cos a is equal to 2 times of tan square a divided by 2 times of tan square a divided 2 times of tan a divided by 1 plus tan square a ಆಗಿರುತ್ತೆ. ಅಂದ್ರೆ ಮೂರು ವ್ಯಾಲ್ಯೂ ಈಕ್ವಲ್ ಆಗುತ್ತಾ ವೆರಿಫೈ ಮಾಡಿ ಅಂತ ಕೇಳಿದ್ದಾರೆ. ವೆರಿಫೈ ದಟ್ ಅದು ಯಾವಾಗ when a is equal to 30 degree, a is equal to 30 degree or pi by 6 ರೇಡಿಯನ್ ಅಲ್ಲಿ ಬಂದ್ರೆ ನಾವು 30 ಡಿಗ್ರಿನ pi by 6 ಅಂತ ಬರೀತೀವಿ. ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ಇದು 0 ಡಿಗ್ರಿ, 0 ನಲ್ಲಿ ಡಿಗ್ರಿನೇ ಆಗಿರುತ್ತೆ, ರೇಡಿಯನ್ ಅಲ್ಲಿ ಆಗಿರುತ್ತೆ 30 ಡಿಗ್ರಿ, ಬಟ್ ರೇಡಿಯನ್ ಅಲ್ಲಿ pi by 6, ರೇಡಿಯನ್ ಅಲ್ಲಿ pi by 6, 45 ಡಿಗ್ರಿ ರೇಡಿಯನ್ ಅಲ್ಲಿ pi by 4 ಅಂತ ಹೇಳ್ತೀವಿ, and 60 ಡಿಗ್ರಿನ ರೇಡಿಯನ್ ಅಲ್ಲಿ pi by 3 ಅಂತ ಹೇಳ್ತೀವಿ, and 90 ಡಿಗ್ರಿನ ರೇಡಿಯನ್ ಅಲ್ಲಿ pi by 2 ಆಗಿರುತ್ತೆ. ಅದರ ವ್ಯಾಲ್ಯೂ ಏನಾಗಿರೋದು pi by 2 ಆಗುತ್ತೆ. Hence verify that when a is equal to 30 degree ಇದ್ದಾಗ sin 2a value 2 into sin a cos a value 2 times of tan a divided by 1 plus tan square a ಆಗುತ್ತೆ. ನೋಡೋಣ, ಚೆಕ್ ಮಾಡೋಣ. ಫಸ್ಟ್ ಒಂದೊಂದೇ ಚೆಕ್ ಮಾಡಿ. sin 2a ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀನಿ. that is equal to sin 2a 2 into a ವ್ಯಾಲ್ಯೂ ಏನಿದೆ ನೋಡಿ ಇಲ್ಲಿ 30 ಡಿಗ್ರಿ, ಹಾಗಾದ್ರೆ 30 that is equal to sin of 30 into 2 that is equal to 60. ಅಲ್ಲಿಗೆ sin 60 ಡಿಗ್ರಿ ವ್ಯಾಲ್ಯೂ ಏನು ಬರುತ್ತೆ √3/2 ಆಗುತ್ತೆ. sin 60 ಡಿಗ್ರಿ ವ್ಯಾಲ್ಯೂ √3/2 ಆಗುತ್ತೆ. ಓಕೆ, sin 2a ವ್ಯಾಲ್ಯೂ √3/2 ಬಂತು. ನೆಕ್ಸ್ಟ್ ಟೈಮ್ ಏನಿದೆ ನೋಡಿ 2 ಟೈಮ್ಸ್ ಆಫ್ sin a into cos a, 2 ಟೈಮ್ಸ್ ಆಫ್ sin a into cos a 2 ಆಗಿದೆ. sin a ಅಂದ್ರೆ ವ್ಯಾಲ್ಯೂ ನಾವು ತಗೊಳ್ತಿರೋದು 30 ಡಿಗ್ರಿ into cos a ಅಂತ ಕನ್ಸಿಡರ್ ಮಾಡಿದ್ರೆ 30 ಡಿಗ್ರಿ that is equal to 2 times of sin 30 ಡಿಗ್ರಿ ವ್ಯಾಲ್ಯೂ 1/2 ಇದೆ. sin 30 ಡಿಗ್ರಿ ವ್ಯಾಲ್ಯೂ 1/2, cos 30 ಡಿಗ್ರಿ ವ್ಯಾಲ್ಯೂ √3 divided by 2 ಇದೆ. ಇಲ್ಲಿ 2 ಕ್ಯಾನ್ಸಲ್ ಆದ್ರೆ is equal to √3 divided by 2 ನೇ ಬಂತು. ಅದು 2 times of sin a into cos a ವ್ಯಾಲ್ಯೂ. ನೆಕ್ಸ್ಟ್ ಲಾಸ್ಟ್ ಒನ್ 2 times of tan a divided by 1 plus tan square a is equal to 2 times of tan a ಅಂತ ಹೇಳಿದ್ರೆ ವ್ಯಾಲ್ಯೂ 30 ಡಿಗ್ರಿ. ನಾವು ಕನ್ಸಿಡರ್ ಮಾಡೋದು a ಅಂತ ಹೇಳಿದ್ರೆ 30 ಡಿಗ್ರಿ, 2 into tan 30 ಡಿಗ್ರಿ, ಅಲ್ಲಿ 1 plus tan square ಅಂತ ಹೇಳಿದ್ರೆ tan square 30 degree that is equal to note of the 2 times of tan 30 degree, tan 30 degree value 1/√3 ಇದೆ, 1/√3 ಇದೆ, whole divided by ಇಲ್ಲಿರ್ತಕ್ಕಂಥದ್ದು 1 plus tan square 30 degree value, tan square 30 degree 1/√3 whole square ಬರುತ್ತೆ. 1/√3 tan square 30 degree value 1/√3 whole square that is equal to ಇಲ್ಲಿರ್ತಕ್ಕಂಥ ನ್ಯೂಮರೇಟರ್ 2/√3 ಆಯ್ತು. ಪೂರ್ತಿ ನ್ಯೂಮರೇಟರ್ ಅಲ್ಲಿ 2 divided by √3. ಇಲ್ಲಿ 1 square 3 square ನ ನಾವು ಅಪ್ಲೈ ಮಾಡಿದ್ರೆ 1 square 1 ಆಗುತ್ತೆ, √3 square ಕ್ಯಾನ್ಸಲ್ ಆಗುತ್ತೆ, 1/3 ಆಗುತ್ತೆ. ಅಲ್ಲಿ 1 plus 1/3 ಆಗುತ್ತೆ that is equal to 2 divided by √3 ಹಂಗೆ ಇದೆ. ಇಲ್ಲಿ LCM ನಾವು ತಗೋಬೇಕಾಗಿರೋದು 3 into 1 LCM 3 ಆಗುತ್ತೆ. 1 and 3 LCM 3 ತಾರೆ, 3 into 1 3, 3 plus 1 ಅಂತ ಹೇಳಿದ್ರೆ ನಮಗೆ 4/3 ಆಗುತ್ತೆ. ಅಲ್ಲಿ 4/3 ಇರೋದು ಈ ನ್ಯೂಮರೇಟರ್ ಹೋದ್ರೆ ಈ ವ್ಯಾಲ್ಯೂ 2 1s ಇದು 2 2s ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ ಇರ್ತಕ್ಕಂಥ √3 ನ ನಾವು ಈಗ ನ್ಯೂಮರೇಟರ್ ಕನ್ಸಿಡರ್ ಮಾಡಕ್ಕೆ ಮುಂಚೆ 3 ನ ನಾವು √3 into √3 ಅಂತ ಬರೀಬಹುದು. ನಮಗೆ ಗೊತ್ತಿರೋದೇ ಅದು 3 ನ √3 into √3 ಅಂತ ಬರೀಬಹುದು. ಅದಕ್ಕೆ therefore ಏನಾಗುತ್ತೆ ಕೊಟ್ಟು ಬನ್ನಿ ವ್ಯಾಲ್ಯೂ ಇಸ್ ಕೊಟ್ಟು ಉಳಿದಿರೋದ್ರಲ್ಲಿ ಇನ್ನು ಉಳಿದಿದ್ದು 1/√3 ಆಯಿತು, ಕ್ಯಾನ್ಸಲ್ ಆಗಿರೋದು. ಇನ್ನು ಉಳಿದಿರೋದು 2 divided by √3 into √3 ಅಂದ್ರೆ ವಿನೋದ that is equal to 3 ಆಗಿರುತ್ತೆ. ಒಂದು √3 ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿದ್ದು 2/√3 ನ್ಯೂಮರೇಟರ್ ಕನ್ಸಿದ್ರೆ √3 divided by 2 ಆಗುತ್ತೆ. ಹಾಗಾಗಿ ಇದು ಕೂಡ ಕ್ಲಾರಿಟಿ ಸಿಗ್ತಾ ಇದೆ. 2 times of tan a divided by 1 plus tan square a value is also equal to √3 divided by 2 and 2 times of sin a into cos a value is also equal to √3/2. sin 2a value is also equal to √3/2. ಹಾಗಾದ್ರೆ ಸರ್ ಈ ಮೂರು ವ್ಯಾಲ್ಯೂ ಈಕ್ವಲ್ ನಮಗೆ ಏನು ಅಂತ ಇದು sin 2a is equal to 2 times of sin a into cos a is equal to 2 tan a divided by 1 plus tan square a. ಆಕ್ಚುಲಿ ಇದು ಟ್ರಿಗ್ನಾಮೆಟ್ರಿಯಲ್ಲಿ ಫಸ್ಟ್ PUC ಗೆ ಏನಾದರೂ ಬಂದ್ರೆ ಫಸ್ಟ್ PUC ನಲ್ಲಿ ಟ್ರಿಗ್ನಾಮೆಟ್ರಿ ಚಾಪ್ಟರ್ ಅಲ್ಲಿ ಈ ಫಾರ್ಮುಲಾ ಆಗ್ಬಿಡುತ್ತೆ. ಈಗ ನಿಮಗೆ ವೆರಿಫೈಗ್ ಅಂತ ಹೇಳಿ ಇದು ಫೆಮಿಲಿಯರ್ ಇರಲಿ ಅಂತ ಈ ಕ್ವಶನ್ಸ್ ನ ನಿಮಗೆ ಕೊಡ್ತಾ ಇದ್ದಾರೆ, ಬಟ್ ಈ ಫಾರ್ಮುಲಾನೇ ನಿಮಗೆ ಫೆಮಿಲಿಯರ್ ಆಗುತ್ತೆ. ಯಾವಾಗ ಫಸ್ಟ್ PUC ನಲ್ಲಿ ಏನಾಗುತ್ತೆ sin 2a is equal to 2 sin a cos a ಅಂತ ನೆನಪಿರಲಿ. sin 2a is equal to 2 sin a cos a are also equal to
2 tan a ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ a ಆಗುತ್ತೆ. ಸೊ ಹಾಗಾದ್ರೆ ಇವಷ್ಟು ಕೂಡ ವೆರಿಫೈ ಮಾಡಿ ಅಂದ್ರೆ ಈ ಈಕ್ವೇಷನ್ಸ್ ಗೆ ಇವಷ್ಟು ವ್ಯಾಲ್ಯೂ ಅಪ್ಲೈ ಮಾಡಿದ್ರೆ ಅದು ವೆರಿಫೈ LHS RHS ಮೂರು ವ್ಯಾಲ್ಯೂ ಏನಾಗಬೇಕು ನಿಮಗೆ ಈಕ್ವಲ್ಸ್ ಆಗ್ತಾ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್. ಓಕೆ, ನೋಡ್ತಾ ಬನ್ನಿ. ನೆಕ್ಸ್ಟ್ ಒನ್, find the value of x. Find the value of x. Next, find the value of x. Find the value of x if questions ಬಂದ್ಬಿಟ್ಟು if x into sin 45 degree, x into sin 45 degree, x into sin 45 degree, x into sin 45 degree into tan 60 degree into tan 60 degree is equal to sin 30 degree into cot 30 degree, sin 30 degree into cot 30 degree, sin 30 degree into cot 30 degree divided by cos 60 into cos 60 degree into cosecant 45 degree, cosecant 45 degree ಇಷ್ಟು ವ್ಯಾಲ್ಯೂ. ಇದರಲ್ಲಿ x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂತೆ. ಈಕ್ವೇಷನ್ಸ್ ಆಸ್ ಇಟ್ ಇಸ್ ಸೇಮ್. x ರಿಮೈನ್ಸ್ ಸೇಮ್ ಆಗಿರುತ್ತೆ. sin 45 ಡಿಗ್ರಿ ವ್ಯಾಲ್ಯೂ 1/√2, sin 45 ಡಿಗ್ರಿ ವ್ಯಾಲ್ಯೂ 1/√2 ನಿಮಗೆ ಗೊತ್ತು. sin 45 ಡಿಗ್ರಿ ವ್ಯಾಲ್ಯೂ 1/√2. ಹಾಗಾದ್ರೆ ಇಂಟು tan 60 ಡಿಗ್ರಿ ವ್ಯಾಲ್ಯೂ √3, tan 60 ಡಿಗ್ರಿ ವ್ಯಾಲ್ಯೂ ನಮಗೆ ಗೊತ್ತು ಏನಾಗಿರುತ್ತೆ, ಅದು √3 ಆಗಿರುತ್ತೆ. ಇಂಟು sin 30 ಡಿಗ್ರಿ ವ್ಯಾಲ್ಯೂ 1/2 ಆಗಿರುತ್ತೆ. ಓಕೆ, ಇಂಟು cot 30 degree value is also √3 ಆಗಿರುತ್ತೆ. cot 30 degree value is also √3 and cos 60 degree value 1/2 ಆಗಿರುತ್ತೆ. cos 60 degree value 1/2 ಆಗಿರುತ್ತೆ and cosecant 45 degree value √2 ಆಗಿರುತ್ತೆ. cosecant 45 degree value √2 ಆಗಿರುತ್ತೆ. ಇಲ್ಲಿ ನೋಡ್ತಾ ಬನ್ನಿ, 1/2 ಕ್ಯಾನ್ಸಲ್ ಆಗುತ್ತೆ. 1/2 ಕ್ಯಾನ್ಸಲ್ ಆಗುತ್ತೆ. x into ಇರೋದು √3 divided by √2 as it is ಆಗಿದೆ is equal to LHS ಅಲ್ಲಿ ಉಳಿದಿದ್ದು √3 divided by √2. ಎರಡು ಇಂಟು ಟರ್ಮ್ ಇದ್ದಾಗ ಆಕ್ಚುಲಿ ನೋಡಿ ಈ ತರ ಕಾನ್ಸೆಪ್ಟ್ಸ್ ನ ನೀವು ರಿಯಲೈಸ್ ಮಾಡ್ಕೋಬೇಕಾದ್ರೆ ಇಲ್ಲಿ x into ಒಂದು ಟರ್ಮ್ a ಇದೆ, ಇಲ್ಲೊಂದು ಟರ್ಮ್ ಇದೆ. ಇವೆರಡರಲ್ಲಿ x ವ್ಯಾಲ್ಯೂ ಇಲ್ಲೇ ಇಟ್ಕೊಂಡ್ರೆ ಈ ಪ್ರಾಡಕ್ಟ್ ಅಲ್ಲಿ ಇದ್ದಾಗ ಈ ಟರ್ಮ್ ಆ ಕಡೆ ಬಂದ್ರೆ ಡಿನಾಮಿನೇಟರ್ ಬರುತ್ತೆ. ಅಂದ್ರೆ √3 divided by √2 whole divided by has the same value √3 divided by √2. numerator and denominator same value is equal to 1. hence we get the value of x is equal to 1. the value of x is equal to ಏನಾಗಿರುತ್ತೆ ನಮಗೆ 1 ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಒನ್, find the value of x. okay, next, find the value of x. Find the value of x if find the value of x if x into secant square 40 degree, x into secant square 40 degree 45 degree, x into secant square 45 degree into cosecant square 45 degree into cosecant square 45 degree divided by sin square 30 degree into cos square 45 degree, sin square 30 degree into cosecant square cos square 45 degree, sin square 30 degree into cos square 45 degree, x into secant square 45 degree cosecant square 45 degree divided by sin square 30 degree cos square 45 degree is equal to cot square 30 degree is equal to cot square 30 degree into cot square 60 degree into cot square 60 degree. Hence we have to find the value of x. ಇದರಲ್ಲಿ x value find out ಮಾಡಬೇಕು. ಓಕೆ, ನೋಡೋಣ. x into secant square x ವ್ಯಾಲ್ಯೂ ಬೇಕು. ಇವೆಲ್ಲಕ್ಕೂ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರಬೇಕಷ್ಟೇ. x ರಿಮೈನ್ ಸೇಮ್ ಆಗಿರುತ್ತೆ. secant square 45 degree ವ್ಯಾಲ್ಯೂ √2, secant 45 degree ವ್ಯಾಲ್ಯೂ √2 whole square with whole square. okay, cosecant square 45 degree is also same, that is equal to √2 whole square √2 whole divided by sin square 30 degree, sin 30 degree value 1/2 whole square, cos 45 degree value 1/√2 whole square, that is equal to cot square 30 degree ಅಂತ ಹೇಳಿದ್ರೆ √3 whole square, cot 30 degree value √3 whole square and cot 60 degree value 1/√3 whole square, 1/√3 whole square ಇದೆ. ಇದರಲ್ಲಿ ನೋಡ್ತಾ ಬನ್ನಿ, ಈಗ x into ನಿಮಗೆ ಕ್ಲಿಯರ್ ಆಗಿ ಸಿಕ್ತಿದೆ. secant 45 degree value √2 whole square, cosecant 45 degree value is also √2 whole square, sin 30 degree 1/2,
cos 45 degree value 1 by root 2 whole square. ಅಲ್ಲಿಗೆ cot 30 degree value root 3 ಇದೆ. cot 30 degree value root 3 and cot 60 degree value 1 by root 3 whole square. ಸ್ಕ್ವೇರ್ ರೂಟ್ ಎಲ್ಲವೂ whole square ಆಗಿದೆ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ 2 ಆಗುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ 2 ಆಗುತ್ತೆ ಡಿವೈಡೆಡ್ ಬೈ ಇಲ್ಲಿ 1 by 2 whole square ಅಂತ ಹೇಳಿದ್ರೆ 1 by 4 into ಇಲ್ಲಿ 1 by 2 ಆಗುತ್ತೆ. into ಏನಾಗುತ್ತೆ ಇದು 1 by 2 ಆಗುತ್ತೆ. ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ಈಸಿ ಕೊಡ್ತೀವಿ. ಇಲ್ಲಿ ನೋಡಿ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ 3 ಆಯಿತು into ಇಲ್ಲಿ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 1 by 3 ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ. ಅಲ್ಲಿ ಏನಾಗುತ್ತೆ 3 ಎರಡು ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿದ್ದು 1 x is equal to 2 into 2 4 ಆಯಿತು ಡಿವೈಡೆಡ್ ಬೈ 1 over 8 ಆಗುತ್ತೆ. 1 over 8 ಆಗುತ್ತೆ. ಅಲ್ಲಿ ಇಲ್ಲಿ ಬನ್ನಿ ಇದು 1 over 8 ಇರತಕ್ಕಂಥದ್ದು ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿದ್ರೆ ಇಸ್ ಈಕ್ವಲ್ ಟು ಎಲ್ಲ ಕ್ಯಾನ್ಸಲ್ ಆಗಿ 1 ಆಗಿರುತ್ತೆ. ಇದು ನೀವೇನಾದ್ರೂ ಆ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಡಿನಾಮಿನೇಟರ್ 1 over 8 ಆಗುತ್ತೆ into 1 over 8 ಆಗುತ್ತೆ. ಅಲ್ಲಿ ಇಲ್ಲಿರ್ತಕ್ಕಂಥ 4 ಇದು ಎರಡು ಮಲ್ಟಿಪ್ಲೈ ಇಲ್ಲೇ ಮಾಡಿದ್ರೆ ಈಸಿ ಆಗುತ್ತೆ. ಏನಾಗುತ್ತೆ ನೋಡಿ ಅಲ್ಲಿ x into 4 divided by 1 by 8 8 into 4 ಅಲ್ಲಿ that is equal to 32 that is equal to remaining 1 ಆಗುತ್ತೆ. x is equal to 1 over 32 x into 32 is equal to 1 ಅಲ್ಲಿ x is equal to 1 over 32. ಇದಿಷ್ಟು ಕೂಡ ಸೇಮ್ ಪ್ರೊಸೀಜರ್ ಅಲ್ಲೇ ನೀವು ಫಾಲೋ ಮಾಡ್ತಾ ಹೋಗ್ತಕ್ಕಂಥದ್ದು. ಒಂದೇ ಒಂದು ಇದುವರೆಗೂ ಎಲ್ಲ ಡಿಗ್ರೀಸ್ ಆಂಗಲ್ಸ್ ನಾನು ರೇಡಿಯನಲ್ಲಿ ಬರ್ದಿಲ್ಲ ಡಿಗ್ರಿನಲ್ಲಿ ಬರ್ತೀನಿ. ಒಂದೆರಡು ರೇಡಿಯನಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಅದೇ ಥರದ ಹೋಮ್ವರ್ಕ್ ಕೊಡ್ತಾ ಹೋಗ್ತೀನಿ. ಓಕೆ ಒಂದೊಂದು ನೋಡ್ತಾ ಹೋಗಿ. ನೆಕ್ಸ್ಟ್ find the value of cos square pi by 3 plus tan square pi by 4 plus secant pi by 3 minus tan square pi by 6 secant pi by 3 minus tan square pi by 6. Find the value ಅಂತ ಕೇಳಿದ್ದೀವಿ. ಓಕೆ cos square pi by 3 ಅಂತಂದ್ರೆ ಫಸ್ಟ್ pi by 3 ಅಂದ್ರೆ ಗೊತ್ತು that is equal to ರೇಡಿಯನ್ ಅಲ್ಲಿ ಇದೆ ಇದು. ಸೊ ಡಿಗ್ರಿ ನಲ್ಲಿ pi by 3 ಅಂತ ಹೇಳಿದ್ರೆ 60 ಡಿಗ್ರಿ ಆಗುತ್ತೆ. ಸೊ ಹಾಗಾದ್ರೆ cos 60 ಡಿಗ್ರಿ ವ್ಯಾಲ್ಯೂ ನಿಮಗೆ ಇಲ್ಲಿ ಬಂದ್ಬಿಟ್ಟು cos 60 ಡಿಗ್ರಿ 1 by 2 whole square ಆಗುತ್ತೆ. cos pi by 3 ಅಂತ ಹೇಳಿದ್ರೆ cos 60 ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ 1 by 2 ಆಗುತ್ತೆ. 1 by 2 whole square ಓಕೆ ಪ್ಲಸ್ tan square pi by 4 ಅಂತ ಹೇಳಿದ್ರೆ ನಿಮಗೆ 45 ಡಿಗ್ರಿ pi by 4 ಅಂತ ಹೇಳಿದ್ರೆ 45 ಡಿಗ್ರಿ tan 45 ಡಿಗ್ರಿ ವ್ಯಾಲ್ಯೂ 1 whole square plus secant pi by 3 ಅಂತ ಹೇಳಿದ್ರೆ secant 60 ಡಿಗ್ರಿ ವ್ಯಾಲ್ಯೂ that is equal to 2 ಆಗುತ್ತೆ minus tan square pi by 6 ಅಂತ ಹೇಳಿದ್ರೆ 30 ಡಿಗ್ರಿ that is equal to 1 by root 3 whole square and simplify ಮಾಡಿ 1 by 2 whole square 1 by 2 plus 1 square 1 plus 2 ಆಗುತ್ತೆ minus 1 by root 3 whole square 3 ಆಗುತ್ತೆ ಅಲ್ಲಿ is equal to 1 by 4 plus 2 plus 1 3 minus 1 over 3 ಡಿನಾಮಿನೇಟರ್ ಏನಿರಲ್ಲ ಅಂದ್ರೆ 3 ಡಿನಾಮಿನೇಟರ್ 1 4 and 3 LCM 12 ಆಗುತ್ತೆ 4 and 3 LCM 12 4 1 3 ಗೆ LCM 12 4 1s are 4 3s are 12 ಅಲ್ಲಿ 3 ಆಯಿತು 1s are 12 plus 36 12 into 3 36 minus 3 1s are 3 4s are 4 ಆಗುತ್ತೆ 3 1s are 3 4s are 12 4 into 1 4 ಆಗುತ್ತೆ. ಈ LCM ಟರ್ಮ್ ನಿಮಗೆ ಗೊತ್ತಿದೆ ಹಾಗಾಗಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಓಕೆ 36 minus 4 ಅಂತ ಹೇಳಿದ್ರೆ 32 plus 3 ಅಂತ ಹೇಳಿದ್ರೆ 35 divided by 12 ಆಯಿತು 35 divided by 12. ಓಕೆ ಈ ತರದ ಕ್ವಶನ್ಸ್ ನಿಮಗೆ ಕೊಟ್ಟರೆ ನೀವು ಇವನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಪ್ರಾಕ್ಟೀಸ್ ಮಾಡಿ ಫೋಟೋ ಕಾಪಿ ಕಳಿಸಿ. ಓಕೆ ಫೈಂಡ್ ದ ವ್ಯಾಲ್ಯೂ ಆಫ್ ನೆಕ್ಸ್ಟ್ ನಿಮಗೆ ಹೋಮ್ ವರ್ಕ್ ಫೈಂಡ್ ದ ವ್ಯಾಲ್ಯೂ ಆಫ್ ಫಸ್ಟ್ ಒನ್ ಎಸ್ secant pi by 3 plus cosecant square pi by 4 cosecant square pi by 4 plus secant tan square pi by 6 and second one find sin square 60 degree plus tan square 30 degree minus cot square 45 degree minus secant square 30 degree and next third one find the value find out ಮಾಡಿ ಸಾಕಿ ಕ್ವೆಶ್ಚನ್ಸ್ ಗೆ. ನೆಕ್ಸ್ಟ್ cos square 30 degree plus tan square 45 degree whole divided by secant square 45 degree plus cosecant 30 degree and fourth one find the value of
secant pi by 3 plus cosecant square pi by 4 plus tan square pi by 2 pi by 2 ಬೇಡ tan square pi by 3 divided by pi by 3 divided by sin square pi by 2 plus cos square pi by 2 plus ಇವಿಷ್ಟು ವ್ಯಾಲ್ಯೂನ 4 ಪ್ರಾಬ್ಲಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಇಷ್ಟು ಮಾಡಿ ಇರ್ತಕ್ಕಂಥ ಪ್ರೊಸೀಜರ್ ಮೇಲೆ ಪ್ರಾಬ್ಲಮ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ ಮಾಡಿರ್ತಕ್ಕಂಥ ಅಂದರೆ ಸ್ಟ್ಯಾಂಡರ್ಡ್ ಆ್ಯಂಗಲ್ ಟೇಬಲಲ್ಲಿರೋ ವ್ಯಾಲ್ಯೂ ಕೂಡ ಅಷ್ಟು ಕೂಡ ನಿಮಗೆ ಗೊತ್ತಿರಬೇಕು. ಥ್ಯಾಂಕ್ ಯು.